ಐಐಟಿ ಕ್ಲಿಯರ್ ಮಾಡಿಲ್ಲ. ಐಐಟಿ ಕ್ಲಿಯರ್ ಮಾಡಿಲ್ಲ. Happy Results Day! Happy Results Day! Pressure cooker. ಪಾರ್ಟಿ ಬೇಕು ಇವತ್ತೇ ಬೇಕು. ಕಂಗ್ರಾಟ್ಸ್ ಅಪ್ಪ ಶಶಾಂಕ್. ರಿಸಲ್ಟ್ ಚೆನ್ನಾಗಿ ಬರುತ್ತೆ ಕಣ. ನೀನ್ ಚೆನ್ನಾಗಿ ಬರ್ದಿರ್ತೀಯ, ಆ ಕಾನ್ಫಿಡೆನ್ಸ್ ನನಗಿದೆ. ಅಪ್ಪ ಅಪ್ಪ ಇನ್ ಮುಂದೆ ಹಾಸ್ಟೆಲ್ ಫುಡ್ ಹೇಗಿರುತ್ತೋ ಏನೋ. ಅಮ್ಮ ನನಗೆ ಟೇಬಲ್ ಬೇಕು. ನಿಂದು ಎಕ್ಸಾಮ್ ಮುಗಿದು ರಿಸಲ್ಟ್ಸ್ ಬಂತು ತಾನೆ, ಎದ್ದು ಹೋಗು. ಹೋಗು, ಇಲ್ಲಾಂದ್ರೆ ಅಮ್ಮಂಗೆ ಹೇಳ್ತೀನಿ ನೋಡಿ. ಇವಾಗ ಹಾಲಲ್ಲಿ ಮಾಡ್ಕೊ ಹೋಗೆ ಸುಮ್ಮನೆ. ಇಲ್ಲ, ನಂಗೆ ಈ ಟೇಬಲ್ಲೇ ಬೇಕು. ಅಮ್ಮ ಆಯ್ತು ಕೂತ್ಕೋ. Friction is a force that opposes the motion of an object. Okay. Friction is a force that opposes the motion of an object. Friction is a force that opposes the motion of an object. Friction is a force that opposes the motion of an object. Friction is a force that opposes the motion of an object. An object. Friction
ಕ್ರಿಕೆಟ್ ಆಡಕ್ಕೆ ಹೋಗ್ತಿದ್ಯಾ? ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಸರಿಯಾಗಿ ಬೆಸ್ಕೋತೀಯ ನೋಡು. ಅಪ್ಪ ಅಮ್ಮ ಕೇಳಿದ್ರೆ ಸ್ಪೆಷಲ್ ಕ್ಲಾಸ್ ಅಟೆಂಡ್ ಮಾಡಕ್ಕೆ ಹೋಗಿದ್ದೀನಿ ಅಂತ ಹೇಳ್ಬಿಡು. ಹಂಗೆ ಹೇಳಿದ್ರೆ ನನ್ಗೇನು ಸಿಗುತ್ತೆ? ನಿಂಗೇನು ಬೇಕು? ಫ್ರಿಕ್ಷನ್ ಹೇಳ್ಕೊಡ್ತೀಯಾ? ಫ್ರಿಕ್ಷನ್ ಗೊತ್ತಿಲ್ವೇನೆ ನಿಂಗೆ? ನಿನ್ಗೂ ಅಪ್ಪಂಗೂ ಇದೆಯಲ್ಲ, ಅದೇ ತಾನೇ ಫ್ರಿಕ್ಷನ್. ಸುಮ್ಮನೆ 2 ಬುಕ್ ತಗೊಂಬ ಅವಾಗೆ. ಯಾಕೆ? ಹೇಳ್ಕೊಡ್ಬೇಕೋ ಬೇಡವೋ? ಸರಿ. ತಗೋ. ಹಾ? ಏನೋ ಮಾಡ್ತಿದ್ಯಾ? ನಿಮಿಷ ಇರೇ. ಈ ಬುಕ್ಸ್ನ ಸಪ್ರೇಟ್ ಮಾಡೋಕ್ಕಾಗುತ್ತಾ ಆಗಲ್ವಾ? ಆಬ್ವಿಯಸ್ಲಿ ಆಗುತ್ತೆ. ಓಕೆ, ಟ್ರೈ ಮಾಡು. ಆಗ್ತಿಲ್ಲ ಕಣೋ. ಇದೇ ಫ್ರಿಕ್ಷನ್. ಈ ಬುಕ್ಸ್ನ ರಫ್ ಪೇಜಸ್ ಒಂದ್ರ ಜೊತೆ ಒಂದು ಕಾಂಟ್ಯಾಕ್ಟ್ ಬಂದಾಗ ದೆ ರೆಸಿಸ್ಟ್ ದರ್ ಮೂಮೆಂಟ್ಸ್. ನೀನು ಎಷ್ಟೇ ಜೋರಾಗಿ ಪ್ರಯತ್ನ ಪಟ್ಟರು ಸಪ್ರೇಟ್ ಮಾಡೋಕ್ಕಾಗಲ್ಲ. ಹೌದಾ? ಹಾಂ, ಅದೇ ಪೇಜಸ್ ಏನಾದರೂ ಸ್ಮೂತ್ ಆಗಿದ್ರೆ ಮ್ಯಾಗ್ಝಿನ್ ಪೇಜಸ್ ಇದೆಯಲ್ಲ ಆ ಥರ ಈಸಿಯಾಗಿ ಸಪ್ರೇಟ್ ಆಗೋಗುತ್ತೆ. ಇರು ನಂಗೆ ಮತ್ತೆ ಕನ್ಫ್ಯೂಸ್ ಆಯಿತು. ನೀನು ಯಾವುದೋ ಒಂದು ಸ್ಮೂತ್ ಫ್ಲೋರ್ ಮೇಲೆ ನಡ್ಕೊಂಡು ಹೋಗ್ತಿದ್ಯಾ ಅಂತ ಅನ್ಕೋ. ನೀನು ಈಸಿಯಾಗಿ ಜಾರ್ ಬೀಳ್ಬೋದು. ಹೌದು. ಏನಕ್ಕೆ ಅಂತಂದರೆ ಫ್ರಿಕ್ಷನಲ್ ಫೋರ್ಸ್ ಕಡಿಮೆ ಇರುತ್ತೆ. ಅದೇ ನೀನು ಯಾವುದೋ ರೋಡಲ್ಲಿ ಸೈಕಲಲ್ಲಿ ಬ್ರೇಕ್ ಹಾಕಿದಾಗ ನಿನ್ನ ಸೈಕಲ್ ನಿಂತೋಗುತ್ತೆ. ಯಾಕೆ ಅಂದರೆ ಫ್ರಿಕ್ಷನಲ್ ಫೋರ್ಸ್ ಜಾಸ್ತಿ ಇರುತ್ತೆ. ಇದೇ ಫ್ರಿಕ್ಷನ್ನು. ಓ ಇಷ್ಟೇನಾ? ನಂಗೆ ಈಗ ಅರ್ಥ ಆಯ್ತು ಕಣೋ. ಥ್ಯಾಂಕ್ ಯು. ಸರಿ ಆಯ್ತಲ್ಲ, ನೀನು ಅಪ್ಪ ಅಮ್ಮಂಗೆ ಹೇಳ್ಬೇಡ. ಯೋಚನೆ ಮಾಡ್ತೀನಿ. ಏಯ್ ಸರಿ ಆಯ್ತು ಕಣೋ. ಮಗ 6 ಓವರ್ 50 ರನ್ನು ಆರಾಮಾಗಿ ಆಡ್ಬೋದು. ಮಗ ಆಡ್ಸ್ಕೋ. ಶಾರ್ಟ್ ಒಲೆ ಹೀಗೆ ಗ್ರೌಂಡ್ ಶಾಟ್ಸೇ ಆಡ್ಕೋ ಅಷ್ಟೇ. ಸೆಕ್ಸಿ ಶಾಟ್ ಗುರು. ಲೋ ಮಗ, ನಾನು ಮಾಡ್ತೀನಿ ಕೊಡ. ಪ್ಲೇಯಿಂಗ್ ಮಗ, ಪ್ಲೇಯಿಂಗ್ ಸೂಪರ್. ಅಲ್ಲೋಗೋ, ಮುಂದೋಗೋ, ಮುಂದೆ. ಹಾ, ಹಂಗೆ ಹಾಕು ಮಗ, ಸಾಕು. ಆಡ್ಸು. ಮತ್ತೆ ಬಾಲ್ ಕೊಳ್ದೋಯ್ತಾ? ಹುಡುಕ್ತಾ ಇದ್ದಾರೆ ಮಗ. 3 ಓವರ್ ಇದೆ, ವಿಕೆಟ್ ಕೊಡ್ಬೇಡ. ಅಲ್ಲೋಡ್ರು, ಶಶಾಂಕ್ ಬಂದ. ಎಲ್ಲೋಗಿದ್ಯೋ ಶಶಾಂಕ್ ಇಷ್ಟು ದಿವಸ? ಗ್ರೂಪಲ್ಲಿ ಆಕ್ಟಿವ್ ಇಲ್ಲ, ಒಂದು ಮೆಸೇಜ್ ಇಲ್ಲ. 2 ವರ್ಷ ಆದ್ಮೇಲೆ ಮಗ ತೋರಿಸ್ತಿದ್ಯಾ? ಲೋ IT ಬಾಚ್ಕೊಳೋ ಇವರು ನಮ್ಮ ಜೊತೆ ಏನಕ್ಕೆ ಬರ್ತಾರೆ? ಹಿ ಹ್ಯಾಸ್ ಹಿಸ್ ಓನ್ ಟಾಪರ್ ಫ್ರೆಂಡ್ಸ್. ಇವನ್ಗೆ ಯಾರೋ ಟಾಪರ್ ಫ್ರೆಂಡ್ಸು, ಅವರೆಲ್ಲ IIT ಮುಗಿಸ್ಕೊಂಡು ಹೋಗಿದ್ದಾರೆ. IIT ತೂಕಾದ್ಮೇಲೆ ಏನೋ ಆಪ್ಷನ್ ಇರಲ್ಲ, ನಮ್ಮ ಹತ್ರನೇ ಬರಬೇಕು. ಏನು ಬುಕ್ ಬದಲು ಬ್ಯಾಟ್ ಹಿಡ್ಕೊಂಡ್ಬಂದ್ಬಿಟ್ಟಿದ್ಯಾ? ಏಯ್ ಮುಚ್ಚ್ರೋ, ಗಾನ್ಸಲಿ ಮಾಡಬೇಡಿ. ಅವ್ನು ಬಂದಿರೋದೇ ಹೆಚ್ಚು. ಬಾರೋ, ಕ್ರಿಕೆಟಲ್ಲಿ ಟಚ್ಚಲ್ಲಿ ಇದೆಯಾ ತಾನೇ? ಟ್ರೈ ಮಾಡ್ತೀನಿ. ಆಯ್ತು ಬಾ, ಆಡೋಣ ಬಾ. ಬನ್ರೋ. ಬಾಲ್ ಸಿಕ್ತು, ಬಂದ್ರಲ್ಲ. ಇವನು ಯಾರೋ ಹೊಸ್ಬಾ? ಯಾರು ಬಂದ್ರು ಗೆಲ್ಲೋದು ನಾವೇ. ಸೀನಿಯರ್ಸೇ ಫಸ್ಟ್ ಬ್ಯಾಟಿಂಗ್ ಆಡಿದ್ದು. ಇನ್ನು 3 ಓವರ್ಸಲ್ಲಿ 28 ರನ್ಸ್ ಬೇಕು. ರಿಷಬ್ ಆದ್ಮೇಲೆ ನೀನೇ ಹೋಗಾಡು.
ಕ್ರಿಕೆಟ್ ಇಸ್ ಜಸ್ಟ್ ಅಪ್ಲೈಡ್ ಫಿಸಿಕ್ಸ್ ಇನ್ ಮೋಷನ್. ಒಬ್ಬ ಫಾಸ್ಟ್ ಬಾಲರ್ ಬೌಲ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಮಾರ್ಕ್ ಇಟ್ಸ್ ಹಿಸ್ ಪೊಟೆನ್ಷಿಯಲ್ ಎನರ್ಜಿ. ಮಗ ಈ ಬಾಲ್ ವಿಕೆಟ್ ಬರಲೇಬೇಕು. ದ ಮೊಮೆಂಟ್ ಹಿ ಮೂವ್ಸ್ ಅದು ಕೈನೆಟಿಕ್ ಎನರ್ಜಿ ಆಗುತ್ತೆ. ಪ್ರತಿ ಹೆಜ್ಜೆಗೂ ಮಸಲ್ ಬಿಲ್ಡ್ಸ್ ಅಪ್ ದ ಮೊಮೆಂಟಮ್. ಜಂಪ್ ಮಾಡಿದಾಗ ಮಿಡ್ ಏರಲ್ಲಿ that's his highest potential energy, and then gravity pulls him down. ಲ್ಯಾಂಡ್ ಆಗಿದ ತಕ್ಷಣ ಮೊಮೆಂಟಮ್ ಕೈಗೆ ಟ್ರಾನ್ಸ್ಫರ್ ಆಗುತ್ತೆ, ಇದರಿಂದ ಸ್ಪೀಡ್ ಜನರೇಟ್ ಆಗುತ್ತೆ ಆ್ಯಂಡ್ ಬಾಲ್ ಫಾಸ್ಟ್ ಆಗಿ ರಿಲೀಸ್ ಆಗುತ್ತೆ. ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ಕ್ರಿಕೆಟ್ ಅಂದರೆ ಅ ಗೇಮ್ ಆಫ್ ಎನರ್ಜಿ ಟ್ರಾನ್ಸ್ಫರ್ ಆ್ಯಂಡ್ ಮೊಮೆಂಟಮ್. ಅಷ್ಟೇ ಆಡಲ್ಲ ಬಿಡು. ಅವನು ಎದ್ರುಕೊಂಡ್ಬಿಟ್ಟಿದ್ದಾನೆ ಹುಡುಗ. ಆಡ್ಸು. ಅಲ್ಲಿ ನಿಂತ್ಕೊ ಮಗ, ಅಲ್ಲೇ ಬರುತ್ತೆ ಕ್ಯಾಚು. ವಿಕೆಟ್ ಕೀಪರ್ನ ಅಬ್ಸರ್ವ್ ಮಾಡಿದ್ರೆ ಬಾಲ್ ಹಿಡಿಬೇಕಾದ್ರೆ ಅವನ ಎರಡೂ ಕೈಗಳನ್ನ ಹಿಂದಕ್ಕೆ ತಗೋತಾನೆ. ಏನಕ್ಕೆ? ಬಿಕಾಸ್ ಫೋರ್ಸ್ ಈಕ್ವಲ್ಸ್ ಮಾಸ್ ಇಂಟು ಆಕ್ಸಿಲರೇಷನ್. ಫೋರ್ಸ್ನ ಕಮ್ಮಿ ಮಾಡಬೇಕು ಅಂದರೆ, ಬಾಲ್ನ ಸ್ಲೋ ಮಾಡಬೇಕು ಅಂದರೆ ಅದಕ್ಕೆ ಜಾಸ್ತಿ ಟೈಮ್ ಕೊಡಬೇಕು. ಆ್ಯಂಡ್ ದಿಸ್ ಇಸ್ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್. ಮಗ ನಿಧಾನಕ್ಕೆ ಆಡೋದು. Spin bowling is not about speed. It's about deception. Wrist flick ಮೂಲಕ angular momentum ಕ್ರಿಯೇಟ್ ಆಗುತ್ತೆ. ಬಾಲ್ ಪಿಚ್ ಆದಾಗ ಫ್ರಿಕ್ಷನ್ ಕೆಲಸ ಶುರು ಮಾಡುತ್ತೆ. ಆ ಸರ್ಫೇಸ್ ಬಾಲ್ನ ಹೋಲ್ಡ್ ಮಾಡುತ್ತೆ. ಜಾಸ್ತಿ ಫ್ರಿಕ್ಷನ್ ಇದ್ದಷ್ಟು ಜಾಸ್ತಿ ಸ್ಪಿನ್, ಸೊ ಜಾಸ್ತಿ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಆ್ಯಂಡ್ ಜಾಸ್ತಿ ಕನ್ಫ್ಯೂಷನ್ ಟು ದ ಬ್ಯಾಟರ್. ಇಟ್ಸ್ ನಾಟ್ ಅಬೌಟ್ ಸ್ಪೀಡ್, ಇಟ್ಸ್ ಅಬೌಟ್ ಸೈನ್ಸ್. ಸೆಕ್ಸಿ ಸ್ಪಿನ್ನು ಬ್ರೋ. ಅಯ್ಯೋ, ಹಾ ಅಲ್ಲೇ ಸ್ವಲ್ಪ ಮುಂದೆ ಹೋಗು. How do you use the baller's pace against him? ಅದನ್ನ ಸ್ಕೂಪ್ ಶಾಟ್ ಅಂತಾರೆ. ಬಿಗ್ ಸ್ವಿಂಗ್ ಬೇಡ, ಜಾಸ್ತಿ ಫೋರ್ಸ್ ಬೇಡ, ಜಸ್ಟ್ ಅ ಸ್ಮಾಲ್ ಲಾಂಚ್ ಆಂಗಲ್. ಬ್ಯಾಟ್ನ ತುಂಬ ಜೆಂಟಲ್ ಆಗಿ ಟಿಲ್ಟ್ ಮಾಡಿದ್ರೆ ಸಾಕು. ಮಿನಿಮಲ್ ಎಫರ್ಟ್, ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್. ದಿಸ್ ಇಸ್ ನಥಿಂಗ್ ಬಟ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಇಟ್ ಇಸ್ ನಾಟ್ ಅಬೌಟ್ ಪವರ್, ಇಟ್ ಇಸ್ ಸೈನ್ಸ್. ಸೂಪರ್ ಶಾಟ್ ಲೋ, ಸೂಪರ್. 2 overs 18 runs ಬೇಕಾ? ಔಟ್ ಆಗ್ಬೇಡ, ಓಕೆನಾ? ಹೌದು, ಅಲ್ಲೇ. ಸ್ಟೂಡೆಂಟ್ಸ್, ಹೌ ಡು ಯು ಥ್ರೋ ಎನಿಥಿಂಗ್ ಫಾರ್? ಅದಕ್ಕೆ ಪವರ್ ಇಂಪಾರ್ಟೆಂಟ್ ಅಲ್ಲ. ಬೇಕಾಗಿರೋದು ಒನ್ ಕರೆಕ್ಟ್ ಲಾಂಚ್ ಆಂಗಲ್ ಅರೌಂಡ್ 45 degrees. ಇಟ್ ಕ್ರಿಯೇಟ್ಸ್ ಅ ಬ್ಯೂಟಿಫುಲ್ ಆರ್ಕ್ ಲೈಕ್ ಅ ಸ್ಟೋರಿ ಇನ್ ದ ಏರ್. Gravity pulls, but momentum decides how far it goes. ಇದೆ projectile motion. ಒಂದು ವಿಕೆಟ್ ಬೇಕಷ್ಟೇ, ಗೆದ್ವಿ ಬಿಡ್ರ. ಮಗ ಸ್ಟ್ರಾಂಗ್ 3 balls 6 runs ಬೇಕು, ಸ್ವಲ್ಪ ನೋಡ್ಕೊಂಡು ಆಡು. ವಿಕೆಟ್ ಕೊಡ್ಬೇಡ, ಹುಷಾರಾಗಾಡು. ಅಲ್ಲೋಗ್ ಅಲ್ಲೇ ಹೋಗೋ. ಕಮಾನ್ ಬಾಯ್ಸ್, ಕಮಾನ್. ಏನೋ ಆಡೋ, ಹೊಡಿ ನೋಡೋಣ.
ಮುಂಬೈ ಚೆನ್ನೈ ಶಶಾಂಕ ಅದು ನಿನ್ನ ಮಗ ಅಂತ prove ಮಾಡ್ಬಿಟ್ರೆ. 50th ರ್ಯಾಂಕ್ ಅಂತ ಹೇಳಿದ್ಯಾ ಮುಂಬೈ ಚೆನ್ನೈ 50th ರ್ಯಾಂಕ್ ಅಂತ ಹೇಳಿದ್ಯಾ ಅಷ್ಟೇ ಅಷ್ಟೇ ಆಡಲ್ಲ ಬಿಡು ಅವನು ಎದ್ರುಕೊಂಡ್ಬಿಟ್ಟಿದ್ದಾನ ಹುಡುಗ ಆಡ್ಸು ಅಲ್ಲಿ ಮಗ ಇಲ್ಲ ಅಷ್ಟೇ ಅಷ್ಟೇ ಆಡ್ಸ್ಬೋದು ಅಷ್ಟೇ ಲಾಸ್ಟ್ ಬಾಲ್ ಇನ್ನೊಂದು ಬಾಲ್ ಅಷ್ಟೇ ರಿಸಲ್ಟ್ ಚೆಕ್ ಮಾಡ್ತಾ ಇದ್ವಿ, ಒಂದು ಕ್ಲಿಯರ್ ಆಗಿಲ್ಲ ಅಂತ ಬರ್ತಾ ಇದೆಯಲ್ಲ. ಚಿಕ್ಕವನಿದ್ದಾಗಿಂದ ಐಐಟಿನೇ ಮಾಡ್ಬೇಕು ಅಂತ ಇದ್ದ. ಇನ್ ಮುಂದೆ ಹಾಸ್ಟೆಲ್ ಫುಡ್ ಹೇಗಿರುತ್ತೋ ಏನೋ. ಒಂದು ಕ್ಲಿಯರ್ ಆಗಿಲ್ಲ ಅಂತ ಬರ್ತಾ ಇದೆಯಲ್ಲ. ಮುಂಬೈ ಚೆನ್ನೈ ಪವರ್ ಇಂದ 6 ಹೊಡೆಯೋಕ್ಕಾಗೋದಿಲ್ಲ. ಇಟ್ ನೀಡ್ಸ್ ಟೈಮಿಂಗ್ ಆ್ಯಂಡ್ ಪ್ರಿಸಿಷನ್, ರೈಟ್ ಆಂಗಲ್, ರೈಟ್ ಸ್ವಿಂಗ್ ಆ್ಯಂಡ್ ದ ಸ್ವೀಟ್ ಸ್ಪಾಟ್ ಆನ್ ದ ಬ್ಯಾಟ್ ವೇರ್ ದೆರ್ ಇಸ್ ನೋ ವೈಬ್ರೇಷನ್, ನೋ ರೆಸಿಸ್ಟೆನ್ಸ್, ಜಸ್ಟ್ ಪ್ಯೂರ್ ಕನೆಕ್ಷನ್. ಎನರ್ಜಿ ಬೌಲರಿಂದ ಬಾಲ್ಗೆ ಫ್ಲೋ ಆಗುತ್ತೆ, ಬಾಲಿಂದ ಬ್ಯಾಟ್ಗೆ, ಬ್ಯಾಟಿಂದ ಸ್ಟ್ರೇಟ್ ಟು ದ ಸ್ಕೈ. ದ ಮೊಮೆಂಟಮ್ ಟ್ರಾನ್ಸ್ಫರ್ಸ್ ಪರ್ಫೆಕ್ಟ್ಲಿ. ಫಿಸಿಕ್ಸ್ ಬರೀ ಎಕ್ಸಾಮ್ ಕ್ವೆಶ್ಚನ್ನ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಿಲ್ಲ, ಲೈಫ್ನ ಪ್ರಶ್ನೆಗಳಿಗೂ ಉತ್ತರ ಕೊಡುತ್ತೆ. Shubhanshu Shukla is set to become the first Indian to reach the international scale. ರಂಗಭೂಮಿಯ ನಟನೆಗೂ ಸಿನಿಮಾದ ನಟನೆಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಕೆಲವರು ಹೇಳ್ತಾರೆ ರಂಗಭೂಮಿ ಜಾಸ್ತಿ ಎಕ್ಸ್ಪ್ರೆಷನ್ ಕೊಡಬೇಕಾಗತ್ತೆ. ಅಪ್ಪ ಅಪ್ಪ ಅಪ್ಪ, ಅದು ಸ್ಕೂಲಲ್ಲಿ ನಾಳೆ ನನ್ನ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. ನೀನು ಅಮ್ಮ ಮಿಸ್ ಮಾಡದೆ ಬರಬೇಕು, ಓಕೆನಾ? ಪ್ರಾಮಿಸ್, ಬರ್ತೀರಾ ತಾನೆ? ಯಾವ ಡಾನ್ಸ್ ಪ್ರೋಗ್ರಾಮು?
ನಿನಗೆ ಡಾನ್ಸ್ ಯಾವುದು ಬೇಡ, ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಅಂತ ಹೇಳಿದ್ದೆ ತಾನೇ? ನೀನು ಇವನ ಹಾಗೆ ಆಗಬೇಕು ಅಂತಿದ್ಯಾ? ಇನ್ನೊಂದ್ಸಲ ಡಾನ್ಸ್ ಬಗ್ಗೆ ಮಾತಾಡಿದ್ರೆ ಕಾಲು ಮುರಿದು ಬಿಡ್ತೀನಿ. ನಿನಗೇನು ನಾಚಿಕೆ ಆಗಲ್ಲೇನೋ? ನಿನ್ನೆ ತಾನೇ ಎಕ್ಸಾಮ್ ಫೇಲ್ ಆಗಿದೆಯಾ, ಇವತ್ತು ಪೋಲಿಗಳ ಥರ ಬೀದಿ ಬೀದಿ ಸುತ್ತಾ ಇದೆಯಾ? ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೀನು ಸಕ್ಸಸ್ಫುಲ್ ಆಗಿಲ್ಲ ಅಂದ್ರೆ ಯಾವ ಫ್ರೆಂಡು ಮೂಸಕ್ ಬರಲ್ಲ ನಿನ್ನ. ನಿನ್ನ ಲೈಫನ್ನ ನೀನೇ ಕಟ್ಕೋಬೇಕು, ನೆನ್ಪಿಟ್ಕೋ. ನಿನಗೇನೋ ಕಮ್ಮಿ ಮಾಡಿದೀವಿ ನಾವು. ಒಳ್ಳೆ ಕೋಚಿಂಗ್ ಸೆಂಟರ್ ಸೇರಿಸಿದ್ವಿ, ನೀನು ಕೇಳಿದ ಬುಕ್ಸ್ ಎಲ್ಲ ತಂದ್ಕೊಟ್ವಿ. ನಿನಗೆ ಹೋಗೋಕ್ಕೆ ಬರೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನನ್ನ ಕೆಲಸ ಬಿಟ್ಟು ನಿನ್ನನ್ನು ಪಿಕಪ್ ಡ್ರಾಪ್ ಮಾಡ್ತಿದ್ದೆ, ಹೌದು ಅಲ್ವೋ? IIT ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡಿದ್ರೆ ನಿನಗೆ ಬೈಕ್ ಕೊಡಿಸ್ತೀನಿ ಅಂತಾನೂ ಹೇಳಿದ್ದೆ. ನಿನಗೇನೋ ಕಮ್ಮಿ ಮಾಡಿದ್ದೀವಿ. ನಿನ್ನ ಹತ್ರ ಏನಾದರೂ ಕೆಲಸ ಮಾಡಕ್ಕೆ ಹೇಳಿದ್ವಾ? ನೀನು ಹೊದ್ಕೊಂಡಿರೋ ಬೆಡ್ಶೀಟನ್ನು ಮಡಿಸೋದ್ರಿಂದ ಹಿಡಿದು ಶೂ ಲೇಸ್ ಕಟ್ಟೋದ್ರವರೆಗೂ ನಿಮ್ಮ ಅಮ್ಮನೇ ಮಾಡ್ತಾಳೆ. ನಿನಗೇನು ಕೆಲಸ ಕೊಟ್ಟಿಲ್ಲ ತಾನೆ? ನಿನಗೆ ಓದಕ್ಕೇನು ಧಾಡಿ? ತಗೋ, ಇದು ಹೊಸ ಕೋಚಿಂಗ್ ಸೆಂಟರ್ ಬ್ರೋಷರ್. ಇನ್ನೊಂದು ವರ್ಷ ಚೆನ್ನಾಗಿ ಓದಿದ್ರೆ IIT ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡ್ಬೋದಂತೆ. ಇಲ್ಲಿ ಸಕ್ಸಸ್ ರೇಟ್ ಚೆನ್ನಾಗಿದೆ, ಅಲ್ಲಿ ಓದೋರೆಲ್ಲ ಹೇಳ್ತಾ ಇದ್ದಾರೆ. ನಿನಗೆ 10th ಒಳ್ಳೆ ಮಾರ್ಕ್ಸ್ ಬಂದಿರೋ ಕಾರಣ 80% ಸ್ಕಾಲರ್ಶಿಪ್ ಕೊಡಕ್ಕೆ ರೆಡಿ ಇದ್ದಾರೆ. ನೀನು ಓದ್ಬೇಕಷ್ಟೇ. ನಾಳೆನೇ ಅಡ್ಮಿಷನ್ ಇಂಟರ್ವ್ಯೂ, ರೆಡಿ ಇರು. ಆದರೆ ಅಪ್ಪ ನನಗೆ ನೋಡು ಶಶಾಂಕ, ಅಪ್ಪಂಗೆ ಕೋಪ ಬರಿಸ್ಬೇಡ. ಅವ್ರು ನಮಗೋಸ್ಕರ ಅಷ್ಟೆಲ್ಲ ಕಷ್ಟಪಡ್ತಾರೆ, ಅವ್ರಿಗೋಸ್ಕರ ಅಷ್ಟು ಮಾಡೋಕ್ಕಾಗಲ್ವಾ ನಿನಗೆ? ಇಲ್ಲಿ ನೋಡು, ಇನ್ನು 1 ವರ್ಷ ಕಷ್ಟಪಟ್ಬಿಡು, ಆಮೇಲೆ ನೀನು ಆರಾಮಾಗಿರ್ಬೋದು. ಓಕೆನಾ? ಹೇ, ಟಫ್ ಮ್ಯಾಚ್ ರೈಟ್? ನಿಮ್ಗೆ ಹೇಗೆ ಅನಿಸ್ತಿದೆ? Yeah, it was pretty intense, but I feel boys managed. ವಾವ್, ಅಮೇಝಿಂಗ್. ನಿಮ್ಮ ಫ್ಯಾನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? Like, share and subscribe. Next episode drops next week. What? Yeah, if you're looking for top colleges for doing engineering or MBA, BNMIT is right there for you. Great college, great campus, culture of fest, and most importantly, top-notch academics. Admissions are open now. Do check it out.